Hi guys, welcome back to my YouTube channel that is Swapna's Tutorial. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ BComನ ACA ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಸೆಕೆಂಡ್ ಚಾಪ್ಟರ್ ಲಿಕ್ವಿಡೇಷನ್ ಆಫ್ ಅ ಕಂಪನಿ ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಈ ಒಂದು ಚಾಪ್ಟರಲ್ಲಿ ಥಿಯರಿ ಪಾರ್ಟ್ಸ್ ಇಷ್ಟಿದೆ. ಸೊ ಥಿಯರಿ ಪಾರ್ಟಲ್ಲಿ ಫಸ್ಟ್ ಒಂದು ಬಂದು ಮೀನಿಂಗ್ ಆಫ್ ಲಿಕ್ವಿಡೇಷನ್ ಆಫ್ ಕಂಪನಿ. ಫಸ್ಟು ಲಿಕ್ವಿಡೇಷನ್ ಆಫ್ ಅ ಕಂಪನಿ ಏನು ಅಂತ ಹೇಳಿ ನಾವು ತಿಳ್ಕೊಬೇಕಾಗುತ್ತೆ. ಲಿಕ್ವಿಡೇಷನ್ ಆಫ್ ಅ ಕಂಪನಿ ಅಂದರೆ ವೈಂಡಿಂಗ್ ಅಪ್ ಆಫ್ ಅ ಕಂಪನಿ ಅಂತ. ಈಗ ವೈಂಡಿಂಗ್ ಅಪ್ ಅಂದರೆ ಒಂದು ಕಂಪನಿನ ಕ್ಲೋಸ್ ಮಾಡಬೇಕಾದ್ರೆ ಏನೇನೆಲ್ಲ ಪ್ರಾಸೆಸ್ನ ತೊಗೊಳ್ತಾರೋ ಅದನ್ನು ನಾವು ವೈಂಡಿಂಗ್ ಅಪ್ ಆಫ್ ಅ ಕಂಪನಿ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಒಂದು ಕಂಪನಿನ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಏನೇನೆಲ್ಲ ಪ್ರೊಸೀಜರ್ಸಿಂದ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತೀವೋ ಹಾಗೇ ಒಂದು ಕಂಪನಿ ವೈಂಡ್ ಅಪ್ ಮಾಡಬೇಕಾದ್ರೂ ಸಹ ನಾವೊಂದು ಲೀಗಲ್ ಟರ್ಮ್ಸಿಂದ ನಾವು ಒಂದು ಕಂಪನಿನ ವೈಂಡ್ ಅಪ್ ಮಾಡಬೇಕಾಗುತ್ತೆ. ಯೂಶ್ವಲಿ ನೀವು ಕಂಪನಿನ ಓಪನ್ ಮಾಡಿದಾಗ ಎಲ್ಲರಿಗೂ ಗೊತ್ತಿರುತ್ತೆ ಏನು ಅಂದರೆ ಕಂಪನಿಯೆಲ್ಲ ಓಪನ್ ಆಗಿದ ತಕ್ಷಣ ಫಸ್ಟು MOA AOA ಇಲ್ಲೆಲ್ಲ ಸೈನ್ ಆದರೆ ಮಾತ್ರ ಕಂಪನಿನ ಓಪನ್ ಮಾಡೋಕ್ಕೆ ಸಾಧ್ಯ. ಸೊ ಇವನ್ ಈ ಒಂದು ಲಿಕ್ವಿಡೇಷನ್ ಆಫ್ ಅ ಕಂಪನಿ ಮಾಡಬೇಕಾದ್ರೂ ಸಹ ನಾವೇನು ಮಾಡಬೇಕು ಅಂದರೆ ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ನ ಸ್ಟಾಪ್ ಮಾಡಿ ಕಂಪನಿನೇ ಇನ್ಮೇಲಿಂದ ಏನೇ ಒಂದು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಲ್ಲ ಅಂತ ಹೇಳಿ ಅದಾದಮೇಲೆ ವೈಂಡಿಂಗ್ ಅಪ್ ಆಫ್ ಅ ಕಂಪನಿ ಮಾಡಬೇಕಾಗುತ್ತೆ, ಅಂದರೆ ಕ್ಲೋಸ್ ಮಾಡಬೇಕಾಗುತ್ತೆ ಕಂಪನಿನ. ಸೊ ಇಲ್ಲಿ ಕ್ಲೋಸ್ ಮಾಡೋ ಕಂಪನಿ ಒಂದು ವೈಂಡಿಂಗ್ ಅಪ್ ಆಫ್ ಅ ಕಂಪನಿಯಲ್ಲಿ 2 ಟೈಪ್ಸ್ ಇದೆ, ಅಥವಾ ಲಿಕ್ವಿಡೇಷನ್ ಆಫ್ ಅ ಕಂಪನಿಯಲ್ಲಿ 2 ಟೈಪ್ಸ್ ಇದೆ. ಒಂದು ಕಂಪಲ್ಸರಿ ವೈಂಡಿಂಗ್ ಅಪ್, ಇನ್ನೊಂದು ವಾಲಂಟರಿ ವೈಂಡಿಂಗ್ ಅಪ್. ಕಂಪಲ್ಸರಿ ವೈಂಡಿಂಗ್ ಅಪ್ ಅಂದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಕಂಪನಿ ಅನ್ನೋರು ಯಾವ್ದಾದ್ರು ಒಂದು ಇಲ್ಲೀಗಲ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಂಡಿರ್ತಾರೆ, ಏನಾದ್ರು ಒಂದು ಸೊಸೈಟಿಗೆ ಹಾರ್ಮ್ ಆಗೋ ಥರ ಅಥವಾ ಎನ್ವಿರಾನ್ಮೆಂಟಾಗಿ ಹಾರ್ಮ್ ಆಗೋ ಥರ ಅಥವಾ ಹ್ಯೂಮನ್ ಬೀಯಿಂಗ್ಸ್ಗೆ ಹಾರ್ಮ್ ಆಗೋ ಥರ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಿದ್ರೆ ಆವಾಗ ಒಂದು ಕಂಪನಿಗೆ ಒಂದು ಲೀಗಲಾಗಿ ನೋಟಿಸ್ ಬರುತ್ತೆ. ಎಲ್ಲಿಂದ ಅಂದರೆ ಕೋರ್ಟಿನ ಒಂದು ನೋಟಿಸ್ ಬರುತ್ತೆ, ನೀವು ಒಂದು ಕಂಪನಿನ ಕಂಪಲ್ಸರಿ ವೈಂಡಿಂಗ್ ಅಪ್ ಮಾಡಲೇಬೇಕು ಅಂದರೆ ಕಂಪನಿನ ಕ್ಲೋಸ್ ಮಾಡಲೇಬೇಕು ಅಂತ ಹೇಳಿ ಒಂದು ನೋಟಿಸ್ ಬರುತ್ತಲ್ಲ, ಅದು ನಮಗೆ ಕಂಪಲ್ಸರಿ ವೈಂಡಿಂಗ್ ಅಪ್. ಆವಾಗ ಕಂಪನಿಗೆ ಯಾವುದೇ ಒಂದು ಏನು ಕಂಪನಿನ ಕ್ಲೋಸ್ ಮಾಡಲ್ಲ ಅಂತ ಹೇಳಂಗಿಲ್ಲ, ಅವರು ಕ್ಲೋಸ್ ಮಾಡಲೇಬೇಕಾಗುತ್ತೆ, ಅದು ಕಂಪಲ್ಸರಿ ವೈಂಡಿಂಗ್ ಅಪ್. ವಾಲಂಟರಿ ವೈಂಡಿಂಗ್ ಅಪ್ ಅಂದರೆ ಇಲ್ಲಿ ಕಂಪನಿ ತನ್ನಕ್ಕೆ ತಾನೇ ಕ್ಲೋಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಿರ್ಧಾರ ಮಾಡುತ್ತೆ. ಯಾಕೆ ಅಂದರೆ ಮೇ ಬಿ ಅಲ್ಲಿ ಲ್ಯಾಬಿಲಿಟೀಸ್ ಆಗ್ತಿರ್ಬೋದು, ಅಥವಾ ಅವ್ರಿಗೆ ಎಷ್ಟೇ ಇಂಪ್ರೂವ್ ಆಗಬೇಕು ಅಂತ ಕಂಪನಿ ಪ್ರಾಫಿಟ್ ಅರ್ನ್ ಮಾಡಬೇಕು ಅಂತ ಅಂದ್ಕೊಂಡ್ರು ಸಹ ಅದು ಪ್ರಾಫಿಟ್ ಆಗೋ ಬದಲು ಜಾಸ್ತಿ ಲಾಸ್ ಆಗ್ತಾನೆ ಇರ್ಬೋದು. ಸೊ ಆವಾಗ ಏನು ಮಾಡ್ತಾರೆ ಅಂದರೆ ವಾಲಂಟರಿಯಾಗಿ ಕಂಪನಿನೇ ವೈಂಡಿಂಗ್ ಅಪ್ ಮಾಡ್ತಾರೆ. ಸೊ ಇಲ್ಲಿ 2 ಟೈಪ್ಸ್ ಇದೆ, ಒಂದು ಮೆಂಬರ್ಸ್ ವೈಂಡಿಂಗ್ ಅಪ್, ಇನ್ನೊಂದು ಕ್ರೆಡಿಟಾರ್ಸ್ ವೈಂಡಿಂಗ್ ಅಪ್. ಮೆಂಬರ್ಸ್ ವೈಂಡಿಂಗ್ ಅಪ್ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ಮೆಂಬರ್ಸ್ ಡಿಸೈಡ್ ಮಾಡ್ತಾರೆ ಕಂಪನಿನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಅವ್ರು ಡಿಸೈಡ್ ಮಾಡ್ತಾರೆ. ಕ್ರೆಡಿಟಾರ್ಸ್ ವೈಂಡಿಂಗ್ ಅಪ್ ಅಂದರೆ ಇಲ್ಲಿ ಕ್ರೆಡಿಟಾರ್ಸ್ ಆ್ಯಂಡ್ ಮೆಂಬರ್ಸ್ ಸೇರಿ ಕಂಪನಿನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಸೊ ಇಷ್ಟು ಕೂಡ ಟೈಪ್ಸು. ನೆಕ್ಸ್ಟು ಲಿಕ್ವಿಡೇಟರ್ ಅನ್ನೋರು ಒಬ್ಬ ಪರ್ಸನ್ ಆಗಿರ್ತಾರೆ. ಸೊ ಇವರೇನು ಮಾಡ್ತಾರೆ ಅಂದರೆ ಲಿಕ್ವಿಡೇಷನ್ ಪ್ರೋಸೆಸ್ಸಲ್ಲಿ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಸೊ ಇವ್ರನ್ನ ಅಪಾಯಿಂಟ್ ಮಾಡೋದು ಯಾರು ಅಂದರೆ ಒಂದು ಕಂಪನಿ ಅಪಾಯಿಂಟ್ ಮಾಡುತ್ತೆ ಅಥವಾ ಕೋರ್ಟ್ ಅಪಾಯಿಂಟ್ ಮಾಡುತ್ತೆ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಲಿಕ್ವಿಡೇಟರ್ ಅನ್ನೋರು ಒಂದು ಕಂಪನಿಗೆ ಒಂದು ಕಂಪನಿ ಅಪಾಯಿಂಟ್ ಮಾಡ್ತಾರೆ, ಇಲ್ಲಾಂದರೆ ಕೋರ್ಟ್ ಅವ್ರು ಅಪಾಯಿಂಟ್ ಮಾಡ್ತಾರೆ ಲಿಕ್ವಿಡೇಟರ್ ಅನ್ನೋ ಪರ್ಸನ್ನ. ಈಗ ಲಿಕ್ವಿಡೇಷನ್ ಅಂದರೆ ವೈಂಡ್ ಅಪ್ ಮಾಡಿ ಅಂತ ಹೇಳಿ ಕೋರ್ಟಿಂದ ಒಂದು ನಿರ್ಧಾರ ಬಂದಿರುತ್ತೆ ಅಂದ್ಕೊಳ್ಳಿ. ಆವಾಗ ಏನು ಮಾಡ್ತಾರೆ ಅಂದರೆ ಕೋರ್ಟ್ ಅವರು ಈ ಒಂದು ಲಿಕ್ವಿಡೇಟರ್ನ ಅಪಾಯಿಂಟ್ ಮಾಡ್ತಾರೆ. ಇಲ್ಲ ಅಕಸ್ಮಾತ್ ಕಂಪನಿ ವಾಲಂಟರಿಯಾಗಿ ಲಿಕ್ವಿಡೇಷನ್ ಮಾಡಬೇಕು ಅಂತ ಹೇಳಿ ಅವ್ರು ಅಂದ್ಕೊಂಡ್ರೆ ಇವ್ರೇನು ಮಾಡ್ತಾರೆ ಅಂದರೆ ಕಂಪನಿಯವರು ಲಿಕ್ವಿಡೇಟರ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಇವ್ರ ಕೆಲಸ ಏನು, ಲಿಕ್ವಿಡೇಟರ್ ಕೆಲಸ ಏನು ಅಂದರೆ ಸೊ ಅವರು ಕಂಪನಿಲಿರುವಂಥ ಅಸೆಟ್ಸ್ನೆಲ್ಲ ನೋಡ್ತಾರೆ, ಹಾಗೆ ಅಸೆಟ್ಸ್ನೆಲ್ಲ ಒಂದು ಲಿಸ್ಟ್ ಮಾಡಿಬಿಟ್ಟು ಅದರಲ್ಲಿರುವಂಥ ಅಸೆಟ್ಸ್ನೆಲ್ಲ ಮಾರಿ ಅದರಿಂದ ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ಸೊ ಆ ಒಂದು ದುಡ್ಡಿಂದ ಏನು ಮಾಡ್ತಾರೆ ಅಂದರೆ ಆ ಒಂದು ದುಡ್ಡಿಂದ ಕಂಪನಿ ಯಾರ್ಯಾರಿಗೆಲ್ಲ ಸಾಲ ಕೊಡಬೇಕು ಅಂದರೆ ಯಾರ್ಯಾರ ಹತ್ರ ಸಾಲ ಇಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ರಿಟರ್ನ್ ಮಾಡಬೇಕಲ್ಲ. ಸೊ ಆ ಒಂದು ಅಮೌಂಟೆಲ್ಲ ರಿಟರ್ನ್ ಮಾಡಿ ಇವರ ಒಂದು ಕಮಿಷನ್ ಅಮೌಂಟನ್ನ ಇವರೇ ಇಟ್ಕೊಂಡು ಇನ್ನು ಮಿಕ್ಕಿದ ಅಮೌಂಟನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಇಷ್ಟು ಮಾರಿದ ಮೇಲೆ ಇಷ್ಟು ಅಮೌಂಟ್ ಬಂತು ಅಂತ ಹೇಳಿ ಇವ್ರ ಹತ್ರ ಫುಲ್ ಡೀಟೇಲ್ ಆಫ್ ಇನ್ಫಾರ್ಮೇಷನ್ ಇರುತ್ತೆ, ಅವ್ರನ್ನ ನಾವು ಲಿಕ್ವಿಡೇಟರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಲಿಕ್ವಿಡೇಟರ್ ಏನೇನು ಅಂದರೆ ನಾನು ಇವಾಗ ತಾನೇ ಜಸ್ಟ್ ಹೇಳಿದೆ. ಸೊ ಲಿಕ್ವಿಡೇಟರ್ ಏನು ಮಾಡ್ತಾರೆ ಅಂದರೆ ಕಂಪನಿಲಿರುವಂಥ ಒಂದು ಅಸೆಟ್ಸ್ನೆಲ್ಲ ಕ್ಯಾಶಾಗಿ ಕನ್ವರ್ಟ್ ಮಾಡ್ತಾರೆ ಫಸ್ಟು. ಹಾಗೆ ಕಂಪನಿಗೆ ಯಾರ್ಯಾರೆಲ್ಲ ಅಮೌಂಟ್ ಕೊಡಬೇಕು ಅವ್ರ ಹತ್ರ ಎಲ್ಲ ಅಮೌಂಟನ್ನ ಕಲೆಕ್ಟ್ ಮಾಡ್ಕೊಳ್ತಾನೆ. ದೆನ್ ಏನು ಮಾಡ್ತಾರೆ ಅಂದರೆ ಅಮೌಂಟ್ ಯಾರ್ಯಾರಿಗೆಲ್ಲ ಕೊಡಬೇಕು ಕಂಪನಿ ಅವ್ರಿಗೆಲ್ಲ ಅಮೌಂಟ್ ಕೊಡ್ತಾ ಹೋಗ್ತಾರೆ. ಲಾಸ್ಟಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ ಈ ಒಂದು ಲಿಕ್ವಿಡೇಟರ್. ಸೊ ಇಷ್ಟು ಕೂಡ ಒಂದು ಥಿಯರಿ ಪಾರ್ಟ್ ಆಗಿದೆ.
ಸೊ ಇದು ಫಾರ್ಮ್ಯಾಟ್ ಆಗಿದೆ. ಒಂದು ಲಿಕ್ವಿಡೇಷನ್ ಆಫ್ ಕಂಪನಿ ಮಾಡಬೇಕಾದ್ರೆ ನಾವು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕು. ಸೊ ಈ ಒಂದು ಪ್ರಿಪೇರ್ ಮಾಡೋದು ಇದೇ ಫಾರ್ಮಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ, ಇದೇ ಆರ್ಡರಲ್ಲಿ ಈ ಒಂದು ಸಮ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ತುಂಬಾ ಈಸಿ ಇದೆ ಫಾರ್ಮ್ಯಾಟ್ ಕಲಿತ್ರೆ ಸಾಕು. 4 ಮಾರ್ಕ್ಸ್ ಆ್ಯಂಡ್ 12 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು ಈ ಒಂದು ಚಾಪ್ಟರಲ್ಲಿ. ಸೊ ನಮಗೆ ಮೇನ್ ಹೆಡ್ಡಿಂಗ್ ಏನು ಹಾಕಬೇಕು ಅಂದರೆ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ಸ್ ಅಂತ ಹಾಕಿ ರಿಸಿಪ್ಟ್ಸ್ ಅಮೌಂಟ್ ಪೇಮೆಂಟ್ ಅಮೌಂಟ್ಸ್ ಅಂತ ಹೇಳಿ 4 ಕಾಲಮ್ಸ್ನ ಹಾಕೋಬೇಕಾಗುತ್ತೆ. ರಿಸಿಪ್ಟ್ ಸೈಡ್ ಏನೇನೆಲ್ಲ ಬರುತ್ತೆ ಅಂದರೆ ರಿಸಿಪ್ಟ್ ಸೈಡು ಜಾಸ್ತಿ ಕ್ವಶನಲ್ಲಿ ಏನೇನೆಲ್ಲ ಕೊಡ್ತಾರೆ ಅಂದರೆ ಕ್ಯಾಶ್ ಇನ್ ಆ್ಯಂಡ್ ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಏನಾದ್ರು ಇದ್ದರೆ ಸ್ಟಾರ್ಟಿಂಗೇ ರಿಸಿಪ್ಟ್ಸಲ್ಲೇ ಹಾಕೋಬಿಡ್ಬೇಕಾಗುತ್ತೆ. ಅದಾದಮೇಲೆ ಕ್ವಶನಲ್ಲಿ ಕೊಟ್ಟಿರ್ತಾರೆ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ ಅವರೇ ಕೊಟ್ಟಿರ್ತಾರೆ. ಅವ್ರ ಕ್ವಶನಲ್ಲಿ ಏನೇನೆಲ್ಲ ಅಸೆಟ್ಸ್ ರಿಯಲೈಸ್ಡ್ ಅಂತ ಕೊಟ್ಟಿರ್ತಾರೋ ಎಲ್ಲ ಅಸೆಟ್ಸು ಕೂಡ ನಾವು ಈ ಕಡೆ ಹಾಕೋಬೇಕಾಗುತ್ತೆ. ಸೊ ಇಷ್ಟು ಒಂದು ರಿಸಿಪ್ಟ್ ಸೈಡ್ ಬರುತ್ತೆ. ಇನ್ನು ಪೇಮೆಂಟ್ ಸೈಡ್ ಬಂದರೆ ನಾವು ಇದೇ ಫಾರ್ಮಲ್ಲೇ ಬರಿತಾ ಹೋಗಬೇಕು. ಫಸ್ಟ್ ನಾವು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಯಾರಿರ್ತಾರೋ ಅವ್ರಿಗೆ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ಪೇ ಮಾಡಬೇಕಂದ್ರೆ ಲೀಗಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಏನಾದ್ರು ಇದ್ದರೆ ಅಥವಾ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂತ ಕ್ವಶನಲ್ಲಿ ಇದ್ದರೆ ಅದನ್ನು ನಾವು ಪೇ ಮಾಡಬೇಕಾಗುತ್ತೆ. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು ಕಂಪಲ್ಸರಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅನ್ನೋದು ನಮಗೆ ವರ್ಕಿಂಗ್ ನೋಟ್ ಬರುತ್ತೆ. ಸೊ ಇದು ಕಂಪಲ್ಸರಿ ಇದ್ದೇ ಇರುತ್ತೆ. ಈ ಒಂದು ವರ್ಕಿಂಗ್ ನೋಟ್ನ ನಾವು ಮಾಡಿ ತೋರಿಸಲೇಬೇಕು. 4 ಮಾರ್ಕ್ಸ್ಗಾದ್ರೆ ನಾವು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ವರ್ಕಿಂಗ್ ನೋಟ್ ಮಾಡಬೇಕು. 12 ಮಾರ್ಕ್ಸಿಗೆ ಈ ಒಂದು ವರ್ಕಿಂಗ್ ನೋಟ್ ಬರಲ್ಲ. ಸೊ ನಮಗೆ ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ವರ್ಕಿಂಗ್ ನೋಟ್ ಬರುತ್ತೆ. ಸೊ 4 ಮಾರ್ಕ್ಸಿಗೆ ಈ ಒಂದು ವರ್ಕಿಂಗ್ ನೋಟ್ ಕಂಪಲ್ಸರಿ ಇದ್ದೇ ಇರುತ್ತೆ. ನೆಕ್ಸ್ಟ್ ನಾವು ಡಿಬೆಂಚರ್ ಹೋಲ್ಡರ್ಸ್ಗೆ ಅಮೌಂಟ್ನ ಪೇ ಮಾಡಬೇಕು. ಡಿಬೆಂಚರ್ ಹೋಲ್ಡರ್ಸ್ಗೆ ಅಕಸ್ಮಾತ್ ಏನಾದ್ರು ಇಂಟ್ರೆಸ್ಟ್ ಡ್ಯೂ ಇದ್ದರೆ ಇಂಟ್ರೆಸ್ಟ್ನ ಫಸ್ಟ್ ಪೇ ಮಾಡ್ತೀರಾ. ಹಾಗೆ ಅವರ ಅಮೌಂಟ್ ಏನಿದೆ ಕ್ಯಾಪಿಟಲ್ ಅಮೌಂಟ್ ಅಷ್ಟನ್ನು ಪೇ ಮಾಡ್ತೀರಾ. ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಟ್ಟ ಮೇಲೆ ಏನು ಮಾಡ್ತೀವಿ ಅಂದರೆ ಉಳಿದಿರೋ ಅಮೌಂಟ್ನ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡ್ತೀವಿ. ಸೊ 4 ಮಾರ್ಕ್ಸ್ ಅಂದರೆ ನಮಗೆ ಇಲ್ಲೇ ಲಾಸ್ಟ್ ಆಗುತ್ತೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಲಾಸ್ಟು ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಸೊ ಇಲ್ಲಿ ನಮಗೆ ಅಕಸ್ಮಾತ್ ಇಷ್ಟೂ ಟೋಟಲ್ ಮಾಡಿ ಇನ್ನೂ ನಮ್ಗೆ ಏನಾದ್ರು ಬ್ಯಾಲೆನ್ಸ್ ಬರ್ತಿದೆ ಅನ್ನೋ ಟೈಮಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಟ್ಟು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳಿ ಇಲ್ಲಿಗೆ ಸಮ್ನ ಕ್ಲೋಸ್ ಮಾಡ್ತೀವಿ. ಅದು 4 ಮಾರ್ಕ್ಸ್ಗೆ. 12 ಮಾರ್ಕ್ಸಿಗಾದರೆ ಇನ್ನೂ ಕಂಟಿನ್ಯೂ ಆಗುತ್ತೆ. ಸೊ 12 ಮಾರ್ಕ್ಸಿಗೆ ಏನೇನು ಕೊಡ್ತೀವಿ ಅಂದರೆ ಕಾಲ್ಸ್ ಇನ್ ಅಡ್ವಾನ್ಸ್ ಏನಾದ್ರು ಇದ್ದರೆ ಇಲ್ಲಿ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ ನಾವು ಫಸ್ಟು ಅವರು ಅರಿಯರ್ಸ್ ಆಫ್ ಡಿವಿಡೆಂಟ್ ಅಂದರೆ ಅವ್ರಿಗೆ ಏನಾದ್ರು ಡಿವಿಡೆಂಟ್ ಅಮೌಂಟ್ನ ಕೊಡಬೇಕು ಅಂದರೆ ಫಸ್ಟು ಪೇ ಮಾಡ್ತೀವಿ. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಮೌಂಟ್ನ ಪೇ ಮಾಡ್ತಾ ಹೋಗ್ತೀವಿ. ಪ್ರಿಫರೆನ್ಸ್ ಶೇರ್ ಅವರ ಒಂದು ಕ್ಯಾಪಿಟಲ್ ಅಮೌಂಟು. ಇನ್ನು ಇಷ್ಟು ಪೇ ಮಾಡಿ ಉಳಿದಿರೋ ಅಮೌಂಟ್ನ ನಾವೇನು ಮಾಡ್ತೀವಿ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅಮೌಂಟ್ನ ಪೇ ಮಾಡ್ತೀವಿ. ಸೊ ಇದು 12 ಮಾರ್ಕ್ಸಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಸೊ ಇನ್ನೊಂದು ಸತಿ ಹೇಳ್ತೀನಿ, 4 ಮಾರ್ಕ್ಸ್ ಆದರೆ ನಮಗೆ ಈ ಒಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಬಟ್ 12 ಮಾರ್ಕ್ಸ್ ಆದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅಮೌಂಟ್ ಪೇ ಮಾಡಿದ್ಮೇಲೆ ಇದು ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಸೊ ಇಷ್ಟು ಕೂಡ ಈ ಒಂದು ಸಮ್ನ ಫಾರ್ಮ್ಯಾಟ್ ಆಗಿದೆ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಒಂದು ಸಮ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.